ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಾವಿವತ್ತು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ದಸರಾ ಹಬ್ಬಕ್ಕೆ. ಅಂದರೆ ಸಾಟರ್ಡೇನೇ ಇಲ್ಲಿ ಆಯುಧ ಪೂಜೆ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ಹೋಗ್ತಿದ್ದೀವಿ. ಅಲ್ಲಿಂದ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗೆ ಇವತ್ತು ನೈಟೇ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ತಮಿಳ್ನಾಡು ಟ್ರಿಪ್ಪು. ಅದನ್ನೆಲ್ಲ ನಾನು ತೋರಿಸ್ತೀನಿ, ಹಾಗಾಗಿ ಸ್ಕಿಪ್ ಮಾಡ್ದೇನೆ ನೋಡ್ತಾ ಹೋಗಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾವಿಲ್ಲಿ ಸಾಟರ್ಡೆ ಬೆಳಗ್ಗೆ 7:15ಗೆ ಮನೆ ಬಿಟ್ಟಿದ್ದೀವಿ. ಅಲ್ಲಿ ಪೂಜೆ ಎಲ್ಲ ನಡೀತಾ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿಂದ ರೆಸಾರ್ಟಿಗೆ ಬೇರೆ ಹೋಗ್ತಿದ್ದಾರೆ, ಆಫೀಸಿಂದ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಹಸ್ಬೆಂಡ್ ಆಫೀಸ್ ಬಂದಾಯಿತು. ಈಗ ಆಫೀಸ್ ಒಳಗಡೆ ಹೋಗಿಬಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಹಾಗೆ ರೆಸಾರ್ಟ್ಗೆ ಹೋಗಬೇಕು. ಆ ರೆಸಾರ್ಟ್ಗೆ ಹೋದ್ಮೇಲೆ ಏನೇನೆಲ್ಲ ಗೇಮ್ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ನಾವು ಆಫೀಸಿಂದ ಆಗಲೇ ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆಲ್ಲ ಗೇಮ್ಸ್ ಇತ್ತು, ಮತ್ತು ದೊಡ್ಡವ್ರಿಗೂ ಎಲ್ಲ ಗೇಮ್ಸ್ ಇತ್ತು. ನಮ್ಮ ಸಾನ್ವಿ ಇಲ್ಲೇ ಆಟಾಡ್ತಾ ಇದ್ದಾಳೆ. ఎనర్జీ వచ్చిండు అనుకోవడం. అక్క పక్క నించుకోండు డ్యాన్స్ పెడతా ఇద్దరండి. రెడ్ డ్రెస్ ನಾವು ಇವಾಗ ಕಿಚನ್ ಹೋಟೆಲಲ್ಲಿ ಇದ್ದೀವಿ. ಇಲ್ಲಿ ನಾವು ತಮಿಳ್ನಾಡು ಟ್ರಿಪ್ ಹೋಗ್ತಾ ಇದ್ದೀವಿ, ಹಾಗಾಗಿ ಇವಾಗ ಊಟ ಮಾಡ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ. ಈ ಲಾಸ್ನ ಹೇಳಿ ಕಂಟಿನ್ಯೂ ಮಾಡ್ತೀನಿ, ನೀವು ಅದನ್ನು ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಆಫೀಸಲ್ಲಿ ನಮಗೂ ಸಹ ಕಾಂಪಿಟೇಷನ್ ಇತ್ತು, ಆನ್ಲೈನ್ ಕಾಂಪಿಟೇಷನ್ ಇತ್ತು. ನಾವು ಫ್ಯಾನ್ಸಿ ಡ್ರೆಸ್ ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಅದು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ರೀತಿ ಕಾಂಪಿಟೇಷನ್ ಎಲ್ಲ ಮಾಡಿದ್ದೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಮ್ಮ ಸಾನ್ವಿಗೂ ಒಂದು ಕಾಂಪಿಟೇಷನ್ ಇತ್ತು, ನಾವು ಫ್ಯಾನ್ಸಿ ಡ್ರೆಸ್ ಕೊಟ್ಟು ಮತ್ತು ರಂಗೋಲಿ ಕಾಂಪಿಟೇಷನ್ ಎಲ್ಲ ಕೊಟ್ಟಿದ್ವಿ. ನಮ್ಮ ಸಾನ್ವಿಗೆ ಫಸ್ಟ್ ಪ್ರೈಸ್ ಬಂತು. ನಾನು ಮುಂದಿನ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ಈಗ ನಾವು ತಮಿಳ್ನಾಡು ಟ್ರಿಪ್ಪು ಹೊರಡ್ತಾ ಇದ್ದೀವಿ. ಇಲ್ಲಿ ರಾತ್ರಿ ಹೋಗ್ತಾ ಇದ್ದಾರೆ ತಮಿಳ್ನಾಡಲ್ಲಿ ಹೆಣ್ರಿಲಿ. ಅದು ಯಾವ ಊರಂತ ನನಗೆ ಗೊತ್ತಿಲ್ಲ. ಅಲ್ಲಿ ಪೂಜೆ ಮಾಡಿಸಿದ್ರು,
ನೆಕ್ಸ್ಟ್ ಬೆಳಗಿನ ಜಾವ ಇಲ್ಲಿ ಬಂದುಬಿಟ್ಟು ರೂಮ್ ಮಾಡ್ಕೊಂಡಿದ್ವಿ. ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾವು ಸಲ್ಲಾಪುರಂನಲ್ಲಿ ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಾರಮ್ಮ ಟೆಂಪಲ್ ಇದೆ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ದಸರಾ ಹಬ್ಬದ ಪ್ರಯುಕ್ತ ಇಲ್ಲಿ ದೇವಸ್ಥಾನದಲ್ಲಿ ಸಹ ಗೊಂಬೆನ ಕೂರಿಸಿದ್ರು. ನೆಕ್ಸ್ಟ್ ಸಲ್ಲಾಪುರಂನಿಂದ ಶ್ರೀರಂಗಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಶ್ರೀರಂಗನಾಥ ದೇವಸ್ಥಾನ ನೋಡ್ಕೊಂಬರೋಕ್ಕೆ ಬನ್ನಿ ಹೊರಡೋಣ. ಹಾಗೆ ನೆಕ್ಸ್ಟು ಪೆರಿಯಾರ್ ಆ ಕಡೆ ಬಂದ್ವಿ. ಇಲ್ಲಿ ದೊಡ್ಡದಾದಂಥ ಪುಷ್ಕರಣಿ ಇದೆ, ತುಂಬ ದೊಡ್ಡದಿದೆ ಪುಷ್ಕರಣಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ದೇವಸ್ಥಾನ ಸಹ ತುಂಬ ದೊಡ್ಡದು. ದಸರಾ ಹಬ್ಬ ಇರೋದ್ರಿಂದ ದಸರಾ ಹಬ್ಬಕ್ಕೆಲ್ಲ ಗೊಂಬೆಗಳನ್ನು
ಕೂರಿಸ್ಬಿಟ್ಟು ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ನಾವು ಹೋದಂಥ ಸಂದರ್ಭದಲ್ಲಿ ಆಗಲೇ ಸಾಯಂಕಾಲ ಆಗಿತ್ತು. ಬನ್ನಿ ಹೋಗೋಣ. ಅಲ್ಲಿಂದ ಮುಂದೆ ಹಂಗೆ ಪೆರಿಯರ್ ಅನ್ನೋ ಊರಿಗೆ ಬಂದ್ವಿ. ಇಲ್ಲಿ ಗಣೇಶನ ದೇವಸ್ಥಾನ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿದೆ ಮೂರ್ತಿ. ಆದರೆ ನಮಗೆ ಒಳಗೆ ಫೋನು ಅಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ಹೊರಗಡೆ ಇದು ಪುಷ್ಕರಣಿ, ದೇವಸ್ಥಾನದ ಮುಂದೆ ಇರುವಂಥ ಪುಷ್ಕರಣಿ. ಇದು ಸಹ ದೊಡ್ಡದಾಗೇ ಇದೆ. ಇಲ್ಲಿ ತುಂಬ ಮೀನುಗಳಿದ್ವು. ಮೊದಲನೇ ದಿನದ್ದು ಈ ರೀತಿ ಇತ್ತು ನಮ್ಮ ಟ್ರಿಪ್ಪು. ತುಂಬ ಚೆನ್ನಾಗಿತ್ತು. ನಾಳೆ ಬಂದುಬಿಟ್ಟು ರಾಮೇಶ್ವರ. ನಾವು ಇವತ್ತು ನೈಟೇ ರಾಮೇಶ್ವರಕ್ಕೆ ಹೋಗಿ ಸ್ಟೇ ಮಾಡ್ತಾಯಿದ್ದೀವಿ. ನಾಳಿನ ವ್ಲಾಗಲ್ಲಿ ನೀವು ರಾಮೇಶ್ವರ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.